ಅಜೀಂ ಪ್ರೇಮ್ಜಿ ಪ್ರತಿಷ್ಠಾನ ಹಾಗೂ ಸೇವಾ ಸಂಗಮ ಸಂಸ್ಥೆಗಳ ಸಹಯೋಗದಲ್ಲಿ ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನ ಇಜೇರಿ ಗ್ರಾಮದಲ್ಲಿ ರಾಜ್ಯದಲ್ಲೇ ಮೊದಲ ಬಾರಿಗೆ 1 ರಿಂದ 3 ವರ್ಷದ ಮಕ್ಕಳಿಗಾಗಿ ಮಕ್ಕಳ ಮನೆ ಮಕ್ಕಳ ಆರೈಕೆ ಕೇಂದ್ರ ಆರಂಭಿಸಲಾಗಿದೆ. ಸರ್ಕಾರ ಈ ಹಿಂದೆ ಕೂಸಿನ ಮನೆ ಎಂಬ ವಿನೂತನ ಯೋಜನೆ ಪ್ರಾರಂಭಿಸಿತ್ತು. ಅದೇ ಆಶಯದಲ್ಲಿ ಇದೀಗ ಯಡ್ರಾಮಿ ತಾಲೂಕು ಸೇರಿದಂತೆ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 40 ಮಕ್ಕಳ ಮನೆ ಕೇಂದ್ರಗಳನ್ನು ಆರಂಭಿಸಲಾಗಿದೆ. ಈ ಕೇಂದ್ರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಕಾರ್ಯನಿರ್ವಹಿಸಲಿದ್ದು, ಮಕ್ಕಳ ಸುರಕ್ಷತೆ, ಸ್ವಚ್ಛತೆ ಮತ್ತು ಆರೈಕೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ಈ ಕೇಂದ್ರವು ಗ್ರಾಮೀಣ ಪ್ರದೇಶಗಳಲ್ಲಿ ನರೇಗಾ ಸೇರಿದಂತೆ ವಿವಿಧ ಕೂಲಿ ಕೆಲಸಗಳಿಗೆ ತೆರಳುವ ತಾಯಂದಿರು ತಮ್ಮ ಚಿಕ್ಕ ಮಕ್ಕಳ ಆರೈಕೆಗೆ ನೆರವಾಗುತ್ತಿದೆ. ಕೇಂದ್ರದ ಕುರಿತು ದೂರದರ್ಶನದೊಂದಿಗೆ ಅಜೀಂ ಪ್ರೇಮ್ಜಿ ಪ್ರತಿಷ್ಠಾನದ ಜಿಲ್ಲಾ ಸಂಯೋಜನಾಧಿಕಾರಿ ಕೆ ಗುರುರಾಜ್, ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಮಕ್ಕಳಲ್ಲಿ ಅಪೌಷ್ಟಿಕತೆ ಇರುವುದರಿಂದ ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗಾಗಿ ಮಕ್ಕಳ ಕೇಂದ್ರಗಳನ್ನು ಪ್ರಾರಂಭಿಸುತ್ತಿದ್ದು, ಮಕ್ಕಳಿಗೆ ಪೌಷ್ಟಿಕ ಆಹಾರ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಈ ಸೊಳ್ಳೆ ಪರದೆಗಳು ಇರ್ತದೆ, ಆ ಟೈಮಲ್ಲಿ ಮಕ್ಕಳು ಎಲ್ಲರೂ ವಿಶ್ರಾಂತಿ ಮಾಡ್ತಾರೆ. 1 ಗಂಟೆ 2 ಗಂಟೆ ವಿಶ್ರಾಂತಿ ಮಾಡ್ತಾರೆ. ವಿಶ್ರಾಂತಿ ಮಾಡೋ ಟೈಮಲ್ಲಿ ಮಕ್ಕಳಿಗೆ ಜೋಗುಳ ಪದಗಳನ್ನು ಹಾಡಿಸಿ ಕೂಡ ಮಕ್ಕಳನ್ನ ಇಲ್ಲಿ ಮಲಗಿಸಲಾಗ್ತದೆ. ಸೇವಾ ಸಂಗಮ ಸಂಸ್ಥೆಯ ತಾಲೂಕು ಸಂಯೋಜಕ ಚಂದ್ರಕಾಂತ್, ಅಪೌಷ್ಟಿಕತೆಯನ್ನು ಗುರುತಿಸಿ ಮಕ್ಕಳ ಕೇಂದ್ರ ಪ್ರಾರಂಭಿಸಲಾಗಿದೆ. ಇದರಿಂದ ಈ ಭಾಗದ ಬಡ ಮಕ್ಕಳಿಗೆ ಸಹಕಾರಿಯಾಗಲಿದೆ ಎಂದರು. ಪ್ರಾಜೆಕ್ಟ್ ಅನ್ನು ಅಜೀಂ ಪ್ರೇಮ್ಜಿ ಸಂಸ್ಥೆಯವರು ಸೇವಾ ಸಂಗಮ ಸಂಸ್ಥೆಗೆ ನೀಡಿರುವಂಥದ್ದು. ಇದೊಂದು ಹೈದರಾಬಾದ್ ಕರ್ನಾಟಕದಲ್ಲಿ 7 ಜಿಲ್ಲೆಗಳಲ್ಲಿ ಮೊದಲು ಜಿಲ್ಲೆ ಕಲಬುರಗಿಯಲ್ಲಿ ಮತ್ತು ಜೇವರ್ಗಿ ಹಾಗೂ ಯಡ್ರಾಮಿ ತಾಲೂಕಿನಲ್ಲಿ ಸ್ಥಾಪನೆಯಾಗಿದ್ದು, ಈ 20 ಮಕ್ಕಳ ಮನೆಯಲ್ಲಿ ಎಲ್ಲ ಮಕ್ಕಳಿಗೆ 7 ತಿಂಗಳಿಂದ 3 ವರ್ಷಗಳ ಎಲ್ಲ ಮಕ್ಕಳಿಗೆ ಅವಕಾಶ ಇರುವಂಥದ್ದು. ಇದೊಂದು ಒಳ್ಳೆಯ ಅವಕಾಶ ಇರುವುದು. ಗ್ರಾಮಸ್ಥ ಸೈದಪ್ಪ ಹೊಸ್ಮನಿ, ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಗ್ರಾಮೀಣ ಮಕ್ಕಳಿಗೆ ಈ ಕೇಂದ್ರ ಹೆಚ್ಚು ನೆರವಾಗುತ್ತಿದೆ ಎಂದರು. ವೇಟ್ ಮತ್ತು ಹೈಟ್ ತಕ್ಕಂಥ ವೇಟ್ ಇರಬೇಕು. ಮಕ್ಕಳ ಒಂದು ಶಿಕ್ಷಣ ಮಟ್ಟ, ಗುಣಮಟ್ಟ, ಮಕ್ಕಳ ವಿದ್ಯೆ ಮತ್ತು ಬುದ್ಧಿ, ಒಂದು ಮಕ್ಕಳಿಗೆ ಒಂದು ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಕ್ಕಳ ಒಂದು ಹಿಂದುಳಿದ ಪ್ರದೇಶ, ಇಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಶಿಕ್ಷಣ ಕೊಡಬೇಕು. 7 ತಿಂಗಳಿಂದ 3 ವರ್ಷ ಒಂದು ಮಗುವಿಗೆ ಒಂದು ಉತ್ತಮ ಆಹಾರ ಮತ್ತು ಪೌಷ್ಟಿಕ ಆಹಾರವನ್ನು ಕೊಡೋದ್ರ ಮೂಲಕ ನಮ್ಮ ಇಜೇರಿ ಗ್ರಾಮದಲ್ಲಿ ಮಕ್ಕಳ ಮನೆಯನ್ನು ಸ್ಥಾಪನೆ ಮಾಡಿದ್ದಾರೆ.